ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಪೇಮೆಂಟ್ ಬಳಸುವ ಪ್ರತಿಯೊಬ್ಬರು ತಿಳಿದಿರಬೇಕಾದ ಒಂದು ಪ್ರಮುಖ ಅಪ್ಡೇಟ್ ಬಂದಿದೆ. ನೀವು ಯು-ಪಿ-ಐ ಅಥವಾ ಯಾವುದೇ ಆನ್‌ಲೈನ್ ಪೇಮೆಂಟ್ ಮೂಲಕ ಹೊಸ ವ್ಯಕ್ತಿಗೆ ಹಣ ಕಳಿಸಿದಾಗ ಆ ಹಣ ತಕ್ಷಣ ಹೋಗದೆ ಸ್ವಲ್ಪ ಸಮಯ ಡಿಲೇ ಆಗುವ ಸಾಧ್ಯತೆ ಇದೆ. ಆದರೆ ಮೊದಲಿಗೆ ಒಂದು ಮುಖ್ಯ ಮಾಹಿತಿ, ಈ ನಿಯಮ ಈಗಲೇ ಜಾರಿಯಾಗಿಲ್ಲ. ಇದು ಕೇವಲ ಒಂದು ಪ್ರಸ್ತಾವನೆ ಮಾತ್ರ. ಈ ಪ್ರಸ್ತಾವನೆಯ ಪ್ರಕಾರ ನೀವು ಮೊದಲು ಕಳಿಸಿದ ಹೊಸ ವ್ಯಕ್ತಿಗೆ ₹10,000ಗಿಂತ ಹೆಚ್ಚು ಹಣ ಕಳಿಸಿದರೆ ಆ ಟ್ರಾನ್ಸಾಕ್ಷನ್ 1 ಗಂಟೆಯ ಕೂಲಿಂಗ್ ಪೀರಿಯಡ್ ಇರಬಹುದು. ಅಂದರೆ ನಿಮ್ಮ ಖಾತೆಯಿಂದ ಹಣ ಕಡಿತವಾಗುತ್ತದೆ, ಆದರೆ ತಕ್ಷಣ ರಿಸೀವರ್‌ಗೆ ಸೇರುವುದಿಲ್ಲ. ಈ ಮಾಧ್ಯಮದಲ್ಲಿ ನೀವು ಟ್ರಾನ್ಸಾಕ್ಷನ್ ಅನ್ನು ರದ್ದು ಮಾಡೋ ಅವಕಾಶವೂ ಕೂಡ ಇರುತ್ತೆ. ಇದು ಯಾಕೆ ತರೋ ಯೋಚನೆ ಅಂದರೆ, ಇದಕ್ಕೆ ಮುಖ್ಯ ಕಾರಣ ಸೈಬರ್ ಮೋಸ ಪ್ರಕರಣ ತುಂಬ ಹೆಚ್ಚಾಗುತ್ತಿರುವುದು. ಕೆಲವರು ಫೇಕ್ ಕಾಲ್, ಫೇಕ್ ಮೆಸೇಜ್ ಅಥವಾ ತುರ್ತು ಪರಿಸ್ಥಿತಿ ಹೇಳಿ ಜನರಿಂದ ಹಣ ಕಸಿಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಜನ ಗಾಬರಿಯಿಂದ ತಕ್ಷಣ ಹಣ ಕಳಿಸಿಬಿಡುತ್ತಾರೆ. ಆದರೆ ಈ ಡಿಲೇ ಸಿಸ್ಟಮ್ ಬಂದರೆ ನಿಮಗೆ ಯೋಚನೆ ಮಾಡೋ ಸಮಯ ಸಿಗುತ್ತೆ. ಅದರೊಳಗೆ ನೀವು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಕೂಡ ಮಾಡಬಹುದು. ಯಾರಿಗೆ ಅನ್ವಯ ಆಗುತ್ತೆ ಅಂದರೆ, ಹೊಸ ವ್ಯಕ್ತಿಗೆ ಕಳಿಸಿದ ಹಣಕ್ಕೆ ಮಾತ್ರ ಈ ನಿಯಮ ಅನ್ವಯ. ಈಗಾಗಲೇ ನಿಮ್ಮ ಬಳಿ ಇರುವ ಸಂಪರ್ಕಗಳಿಗೆ ಇದು ಅನ್ವಯವಾಗುವುದಿಲ್ಲ. ಇನ್ನೊಂದು ಮುಖ್ಯ ವಿನಾಯಿತಿ ಏನಂದರೆ, ಕೆಲವು ಪೇಮೆಂಟ್ಗಳಿಗೆ ಡಿಲೇ ಇರುವುದಿಲ್ಲ. ಅಂಗಡಿಯಲ್ಲಿ QR ಕೋಡ್ ಮೂಲಕ ಪೇ ಮಾಡಿದರೆ ರೆಗ್ಯುಲರ್ ಪೇಮೆಂಟ್, EMI ಬಿಲ್ಗಳು, ನೀವು ಟ್ರಸ್ಟೆಡ್ ಆಗಿ ಸೇರಿಸಿದ ಖಾತೆಗಳು, ಅಂದರೆ ದಿನನಿತ್ಯದ ವ್ಯವಹಾರಗಳಿಗೆ ಸಮಸ್ಯೆ ಆಗುವುದಿಲ್ಲ. ಇದರ ಲಾಭ ಮತ್ತು ಸಮಸ್ಯೆ ನೋಡಿದರೆ, ಸೈಬರ್ ಮೋಸ ಕಡಿಮೆಯಾಗುವುದು, ಹಣವನ್ನು ಉಳಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ಇನ್ನು ಸಮಸ್ಯೆ, ತುರ್ತು ಸಂದರ್ಭಗಳಲ್ಲಿ ಡಿಲೇ ಆಗಬಹುದು, ಕೆಲವರಿಗೆ ಕಿರಿಕಿರಿ ಅನಿಸಬಹುದು. ಈ ನಿಯಮ ಇನ್ನೂ ಜಾರಿಗೆ ಬಂದಿಲ್ಲ. ಇದು ಕೇವಲ ಚರ್ಚೆ ಹಂತದಲ್ಲಿದೆ, ಆದರೆ ಮುಂದೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಈ ನಿಯಮ ಉಪಯುಕ್ತವಾ ಅಥವಾ ಕಿರಿಕಿರಿಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.